ನೋಡಿ ಆ ತಾಯಿ ಆ ಮಗುನ ನೀರಿನ ತೆರೆಗೋಸ್ಕರ ಕಾಲಿಡಿಸಿ ಇದು ಮಾಡ್ತಿದ್ದಾರೆ. ಆ ಹುಡುಗ ಆಶ್ಚರ್ಯವಾಗಿ ನೋಡ್ತಿದ್ದಾನೆ. ಕಣ್ಣೂರಿಗೆ ಬಂದರೆ ನಿಮಗಿಲ್ಲಿ ಭಾಷೆ ಸಮಸ್ಯೆ ಆಗಲ್ಲ ನಿಮಗೆ. ಯಾಕೆಂದರೆ ಇಲ್ಲಿ ಆಲ್ಮೋಸ್ಟ್ ಕಣ್ಣೂರು, ಕಾಸರಗೋಡು, ಮಂಗಳೂರು ಬಾರ್ಡ್ರ್ ಚೈನ್ ಇರೋದ್ರಿಂದ ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಅಲ್ಪ ಸ್ವಲ್ಪ ಕನ್ನಡ ಬರುತ್ತೆ. ಹಾಗಾಗಿ ನಿಮಗೆ ಅಂಥ ಟಫ್ ಏನು ಅನ್ಸಂಗಿಲ್ಲ. ಈಗ ತಮಿಳ್ನಾಡಿಗೆ ಹೋದಾಗ ಅಲ್ಲಿ ಭಾಷೆ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಆಗುತ್ತೆ. ನಮಗೆ ಅವ್ರಿಗೆ ಕಮ್ಯುನಿಕೇಷನ್ ಮಾಡೋಕ್ಕಾಗಲ್ಲ. ಆದರೆ ಇಲ್ಲಿ ಕಮ್ಯುನಿಕೇಷನ್ ಚೆನ್ನಾಗಿ ಈಸಿಯಾಗಿ ಮಾಡ್ಬೋದು. ನಮಸ್ಕಾರ, ಶರಣಾರ್ಥಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಸಮಯ 5 ಗಂಟೆ ಆಗಿದೆ. ಕಣ್ಣೂರಿಂದ ಸುಮಾರು 1.5 ಕಿಲೋಮೀಟ್ರ್ ದೂರದಲ್ಲಿರುವಂಥ ಪಯಾಂಬಾಲಂ ಬೀಚಿಗೆ ಬಂದಿದ್ದೀನಿ ನಾನು. ಕಣ್ಣೂರಿನಲ್ಲೇ ಫೇಮಸ್ ಆಗಿರೋಂಥ ಬೀಚ್ ಇದು. ನೀವು ಇಲ್ಲಿ ಕಣ್ಣೂರಿಗೆ ಬಂದ್ರಿ ಅಂದರೆ ಈ ಬೀಚಿಗೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ವಿಸಿಟ್ ಕೊಡಿ. ಸನ್ಸೆಟ್ ಪಾಯಿಂಟ್ ಇದು. ಇಲ್ಲಿ ಸನ್ಸೆಟ್ ನೋಡ್ಬೋದು ನೀವು ಚೆನ್ನಾಗಿ. ಹಾಗೆ ನಿಮ್ಮ ಫ್ಯಾಮಿಲಿ ಸಮೇತ ಬಂದರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ನೋಡಿ, ಇದು ಬೀಚ್ ಒಳಗೆ ಎಂಟ್ರಿ ಆಗ್ತಿದೆ ನಾನೀಗ. ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಈಗ ಈವ್ನಿಂಗು 5:10 ಆಗಿದೆ. ಈಗ ನೋಡಿ, ಸೂರ್ಯ ಮುಳುಗ್ತಿದ್ದಾನೆ. ಇದು ಕೇರಳದಲ್ಲೇ ಅಂದರೆ ಕಣ್ಣೂರಲ್ಲೇ ಫೇಮಸ್ ಬೀಚ್ ಇದು. ಇದು ಬಿಟ್ಟರೆ ಇನ್ನೊಂದು ಡ್ರೈವ್-ಇನ್ ಬೀಚ್ ಅಂತ ಇದೆ. ಅದು ಇಲ್ಲಿಂದ ಸುಮಾರು 7 ಕಿಲೋಮೀಟ್ರ್ ಆಗುತ್ತೆ. ಅದು ಅಲ್ಲಿ ವೆಹಿಕಲ್ ಎಲ್ಲ ಡ್ರೈವ್ ಮಾಡ್ಬೋದು ನೀವು. ಒಂದೊಳ್ಳೆ ಸಂಜೆ ಕಳೆಯೋಕ್ಕೆ ಮಾಡಿಸಿದ ಜಾಗ ಇದು. ನಾನು ಈ ಪಯಾಂಬಲಂ ಬೀಚ್ನ ಜಸ್ಟ್ ನೋಡ್ಕೊಂಡು ಹೋಗಿ ಬಂದಿದ್ದೀನಿ. ಹಾಗಾಗಿ ನೀರಿಗೇನು ಇಳಿತಿಲ್ಲ. ಜಸ್ಟ್ ಇಲ್ಲೇ ದಡದಲ್ಲೇ ಇದು ಮಾಡ್ತಿದ್ದೀನಿ, ನೋಡ್ತಿದ್ದೀನಿ ನಿಂತ್ಕೊಂಡು. ಒಂದೊಳ್ಳೆ ಅನುಭವ. ಇಲ್ಲಿ ನೋಡಿ, ಮಕ್ಕಳು ಹೆಂಗೆ ಆಡ್ತಿದ್ದಾರೆ. ಅವ್ರಿಗೆ ಭಯ ಅನ್ನೋದೇ ಇಲ್ಲ. ನೋಡಿ, ಆ ತಾಯಿ ಆ ಮಗುನ ನೀರಿನ ತೆರೆಗೋಸ್ಕರ ಕಾಲಿಡಿಸಿ ಇದು ಮಾಡ್ತಿದ್ದಾರೆ. ಆ ಹುಡುಗ ಆಶ್ಚರ್ಯವಾಗಿ ನೋಡ್ತಿದ್ದಾನೆ. ಈ ಪಯಾಂಬಲಂ ಬೀಚ್ನ ಗೋಲ್ಡನ್ ಸ್ಯಾಂಡ್ ಬೀಚ್ ಅಂತಲೇ ಕರೀತಾರೆ. ಗೋಲ್ಡನ್ ಸ್ಯಾಂಡ್ ಬೀಚ್ ಅಂದರೆ ಇದು ಬಂಗಾರದ ಕಲರ್ದಿರೋಂಥ ಮರಳನ್ನು ಹೊಂದಿದೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಗೋಲ್ಡನ್ ಸ್ಯಾಂಡ್ ಬೀಚ್ ಅಂತಲೇ ಕರೀತಾರೆ. ನೀವು ನೋಡ್ಬೋದು, ಇಲ್ಲಿ ಸ್ಯಾಂಡ್ ಎಲ್ಲ ಒಂಥರ ಗೋಲ್ಡನ್ ಕಲರ್ ಇದೆ. ಇಲ್ಲಿ ಮಕ್ಕಳು ನೋಡಿ ಹೆಂಗೆ ಆಡ್ತಿದ್ದಾರೆ. ಒಂದು 4 ಗಂಟೆ ಅಥವಾ 5 ಗಂಟೆ ಕರೆಕ್ಟ್ ಬಂದರೆ 1.5 ಅವರ್ ಆರಾಮಾಗಿ ಕಾಲ ಕಳಿಬೋದು ಈ ಬೀಚ್ನಲ್ಲಿ. ಈ ಪಯಾಂಬಲಂ ಬೀಚು ಸುಮಾರು 1.5 ಕಿಲೋಮೀಟ್ರ್ ಒಂದೇ ಸ್ಟ್ರೆಚ್ಚಲ್ಲಿದೆ. ಅಪ್ ಟು 1.5 ಕಿಲೋಮೀಟ್ರ್ವರೆಗೂ ಹಿಂಗೆ ಎಲ್ಲೂ ಕರ್ವ್ ಇಲ್ದಂಗೆ ಹೋಗ್ಬೋದು. ಆಲ್ಮೋಸ್ಟ್ ಕೇರಳಕ್ಕೆ ಬಂದರೆ ನೀವು ಬಸ್ಸಿಂದ ಅಷ್ಟೊಂದು ಪರ್ಫೆಕ್ಟಾಗಿ ನಿಮಗೆ ನಿಮ್ಮ ಕನ್ವೀನಿಯೆಂಟ್ ಟೈಮಿಗೆ ಬಸ್ ಸಿಗಲ್ಲ. ಹಾಗಾಗಿ ನೀವೆಲ್ಲ ಆಟೋಕ್ಕೆ ಬರೋದೇ ಬೆಸ್ಟು. ಆಲ್ಮೋಸ್ಟ್ ಇಲ್ಲಿ ಆಟೋ ಫೇರು ಅಂತ ಜಾಸ್ತಿ ಏನಿರಲ್ಲ. ಮಿನಿಮಮ್ 40 ರೂಪೀಸು 50 ರೂಪೀಸ್ ಅಷ್ಟೇ ತೊಗೊತಾರೆ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದ್ದರೂ ಅಷ್ಟೇ ತೊಗೊತಾರೆ.
ಏನು ತೊಂದರೆ ಇಲ್ಲ. ಹಾಗಾಗಿ ನೀವು ಆಟೋಕ್ಕೆ ಬರೋದು ಬೆಸ್ಟು. ಹಾಗೆ ಕಣ್ಣೂರಿಗೆ ಬಂದರೆ ನಿಮಗೆ ಇಲ್ಲಿ ಭಾಷೆ ಸಮಸ್ಯೆ ಆಗಲ್ಲ ನಿಮಗೆ. ಯಾಕೆಂದರೆ ಇಲ್ಲಿ ಆಲ್ಮೋಸ್ಟ್ ಕಣ್ಣೂರು, ಕಾಸರಗೋಡು, ಮಂಗಳೂರು ಬಾರ್ಡ್ರ್ ಚೈನ್ ಇರೋದ್ರಿಂದ ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಅಲ್ಪ ಸ್ವಲ್ಪ ಕನ್ನಡ ಬರುತ್ತೆ. ಹಾಗಾಗಿ ನಿಮಗೆ ಅಂಥ ಟಫ್ ಏನು ಅನ್ಸಂಗಿಲ್ಲ. ಈಗ ತಮಿಳ್ನಾಡಿಗೆ ಹೋದಾಗ ಅಲ್ಲಿ ಭಾಷೆ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಆಗುತ್ತೆ, ನಮಗೆ ಅವ್ರಿಗೆ ಕಮ್ಯುನಿಕೇಷನ್ ಮಾಡೋಕ್ಕಾಗಲ್ಲ. ಆದರೆ ಇಲ್ಲಿ ಕಮ್ಯುನಿಕೇಷನ್ ಚೆನ್ನಾಗಿ ಈಸಿಯಾಗಿ ಮಾಡ್ಬೋದು. ಇಲ್ಲೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಈ ವೆಜಿಟೇರಿಯನ್ಸಿಗೆ ಊಟದ್ದು ಭಾಳ ಪ್ರಾಬ್ಲಮ್ ಇಲ್ಲಿ ಆಲ್ಮೋಸ್ಟ್ ಹೋಟೆಲ್ಗಳೆಲ್ಲ ನಾನ್ ವೆಜ್ಜೇ ಸಿಗುತ್ತೆ. ಹಾಗಾಗಿ ವೆಜ್ ಹುಡ್ಕೊಂಡು ಹೋಗ್ಬೇಕು. ಅದಕ್ಕೆ ಬಿಫೋರೇ ನೀವು ಪ್ಲ್ಯಾನ್ ಮಾಡ್ಕೋಬೇಕು, ಎಲ್ಲಿ ವೆಜ್ ಹೋಟ್ಲಿದೆ ಏನು ಅಂತ ಅಂದು. ನಾನಂತರೂ ಸಿಕ್ಕಾಪಟ್ಟೆ ಕಡೆ ಹುಡುಕ್ಬಿಟ್ಟೇನೆ ವೆಜ್ ಹೋಟ್ಲಿಗೋಸ್ಕರ. ಇಲ್ಲಿ ಬೀಚ್ ಸೈಡ್ ಬಂದರೂ ಅಷ್ಟೇ ವೆಜ್ ಹೋಟ್ಲು ಸಿಗೋದು ರೇರು, ಎಲ್ಲೋ ಸ್ನ್ಯಾಕ್ಸ್ ಒಂದು ಸಿಗುತ್ತೆ ಅಷ್ಟೇ. ನೀವೇನಾದರೂ ಕಣ್ಣೂರಿಗೆ ಬಂದರೆ ಈ ಬೀಚಿಗೆ ತಪ್ಪದೆ ಬಂದೋಗಿ, ಹಾಗೆ ನಿಮ್ಮ ಅತ್ಯಮೂಲ್ಯವಾದ ಸಮಯನ ಕಳೀರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.